ಭಗವಂತನಿಗೆ ಇಂಥ ಎತ್ತರ ಇಂಥ ಕನಿಷ್ಠ ರೂಪ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಪರಮಾಣುವಿನಲ್ಲಿ ಅನಂತ 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 ಪರಮಾಣುವಾಗಿದ್ದಾನೆ ಅನ್ನೋದನ್ನೇ ವೈಶಾಶ್ಯಾಧಿಕರಣದಲ್ಲಿ ಹೇಳ್ತಾರೆ ಟೀಕಾಕೃತ್ಪಾದರು. ಅನ್ನುವಾಗ ಆ ವಸ್ತುನೇ ಅಂತ ಅದು, ಅದರ ಬುರುಡೆಗೆ ಸಿಗುವಂಥ ವಸ್ತು ಅಲ್ಲ. ಆದ್ದರಿಂದನೇ ಅದನ್ನು ನಾವು ಶೂನ್ಯ ಅಂದ್ಬಿಡ್ತೀವಿ ಅಂತ ಕೆಲವರು. ಬುರುಡೆಗೆ ಸಿಗಲ್ವಾದ್ದರಿಂದ ಇಲ್ಲ ಅಂತ ಇಟ್ಕೊಂಬೋಣ, ಅದನ್ನು ಇದೆ ಅಂದರೆ ಏನಾದರೂ ಒಂದು ಸಿಗಬೇಕಾಗತ್ತಲ್ವ, ಅದಕ್ಕೆ ಇಲ್ಲ ಅಂತ ಇಟ್ಕೊಂಬೋಣ ಅಂತ ಅಂದ್ಕೊಂಡ್ರೂ ಕೂಡ ಶೂನ್ಯನಾಮಕ ಪರಮಾತ್ಮನಿಗೂ ಆ ಶೂನ್ಯ ಅಂತ ಹೆಸರಿದೆ. ಅರ್ಥಾಯ್ತಾ? ಅರ್ಥ ಬೇರೆ ಕೊಡ್ತಾರೆ ಅಷ್ಟೇ. ಮಹಾಪ್ರಳಯ ಕಾಲದಲ್ಲಿ ಶೂನ್ಯನಾಮಕನಾಗಿಯೇ ಇರ್ತಾನೆ ಭಗವಂತ ಅಂತಲೇ ಶ್ರೀಮದ್ ಆಚಾರ್ಯ ಕರೀತಕ್ಕಂಥವರಾಗಿದ್ದಾರೆ. ಅದರಂತೆ ಇಲ್ಲಿ ಹೇಳ್ತಕ್ಕಂಥ ಕಾಲದಲ್ಲಿ ಬೆಳೀತಿದ್ದಾನಲ್ಲ ಅಂದರೆ ಅದು ಸಹಿ ಮಂದದೃಷ್ಟಿನ, ಮಂದದೃಷ್ಟಿಗೋಸ್ಕರ ಅಷ್ಟೇ ವಿನ ಪರಮಾತ್ಮನಿಗೆ ಯಾವುದೇ ರೂಪದಲ್ಲಿದ್ದರೂ ಕೂಡ ಅದು ಶಕ್ತಿಯಲ್ಲಾಗಲಿ ಜ್ಞಾನದಲ್ಲಾಗಲಿ ಬಲದಲ್ಲಾಗಲಿ ಸುಖದಲ್ಲಾಗಲಿ ಯಾವ ವೃದ್ಧಿ ಹಾಸುಗಳು ಕೂಡ ಭಗವಂತನಿಗೆ ಇಲ್ಲ.